ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಿವೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಖ್ಯಾತಿ ಹೆಂಗಿದೆ ಅಂತಂದ್ರೆ, ನೀವು ಯಾವುದೇ ಒಂದು ಜಿಲ್ಲೆಯ ಭಾಗದ ವಿದ್ಯಾರ್ಥಿಗಳನ್ನ ಕೇಳಿದ್ರು ಕೂಡ ಹೇಳ್ತಾರೆ ಆ ಇನ್ಸ್ಟಿಟ್ಯೂಟ್ ಹಿಂಗೆ ಅಂತ. ಅಷ್ಟೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿವೆ. ಅಷ್ಟೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ತರಬೇತಿಯನ್ನು ಕೂಡ ನೀಡಿವೆ. ಬಟ್ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೊರಟಿರೋದು ಏನು ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳು ಮತ್ತು ಅದರ ಮುಖ್ಯಸ್ಥರು ತುಂಬಾ ತುಂಬಾ ಪ್ರಭಾವವನ್ನ ಹೊಂದಿರ್ತಾರೆ. ಹಂಗೆ ಯಾಕೆ ಅಂತಂದ್ರೆ, ಅವರ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತು ಹೋಗಿರುವಂತ ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಇರ್ತಾರೆ. ತುಂಬಾ ಗೌರವಯುತವಾಗಿ ಅವ್ರಿಗೆ ನೆಡ್ಕೊಳ್ತಿರ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಾವು ನಾರ್ಮಲ್ ಆಗಿ ಉತ್ತರ ಭಾರತದಲ್ಲಿ ನೋಡಿದೀವಿ. ಹೇಗೆ ಅಂತಂದ್ರೆ, ರೀಸೆಂಟ್ ಆಗಿ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆದಾಗ ಅಲ್ಲಿನ ಪ್ರಖ್ಯಾತ ಒಂದು ನೀಟ್ ತರಬೇತಿ ಕೇಂದ್ರ ಯಾವುದು, ಫಿಸಿಕ್ಸ್ ವಾಲಾ ಅವರು ಕೋರ್ಟ್ ನ ಮೂಲಕ ಕೂಡ ಹೋರಾಟ ಮಾಡೋದಕ್ಕೆ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾರೆ. ಅಂಡ್ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಅವ್ರ ಜೊತೆ ನಿಲ್ತಾರೆ. ಅಂಡ್ ಇನ್ನೊಂದು ಖಾನ್ ಸರ್ ಅಂತೇಳಿ, ಅವರು ಕೂಡ ಅಷ್ಟೇ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಬಿಹಾರದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗೋಸ್ಕರ. ಹೀಗೆ ನಮ್ಮಲ್ಲೂ ಕೂಡ ಈ ಒಂದು ರೀತಿಯಾದಂತ ಸಪೋರ್ಟ್ ಬೇಕಿದೆ. ನಾನು ಸಪೋರ್ಟೇ ಕೊಡ್ತಾ ಇಲ್ಲ ಅಂತ ಎಲ್ಲೂ ಹೇಳಕ್ ಹೋಗಲ್ಲ, ಕೊಡ್ತಾರೆ. ಪ್ರತಿಯೊಬ್ರು ಸಮಯ ಸಂದರ್ಭಕ್ಕನುಸಾರವಾಗಿ ಕೆಲವೊಂದು ಬಾರಿ ಹೋರಾಟಕ್ಕೆ ಬರ್ತಾರೆ, ಹೋರಾಟಕ್ಕೆ ಪರೋಕ್ಷವಾಗಿ ಕೂಡ ಬೆಂಬಲ ಕೊಡ್ತಾರೆ, ಕೆಲವರು ನಮ್ಮ ಜೊತೆ ನಿಂತ್ಕೊಳ್ತಾರೆ. ಬಟ್ ಇನ್ನೂ ಇದು ಇನ್ನಷ್ಟು ಹೆಚ್ಚಿನ ಪ್ರಬಲವಾಗಿ ಬೇರೂರಬೇಕು. ಪ್ರಬಲವಾಗಿ ಎಲ್ಲರೂ ಕೂಡ ಒಂದು ಯೂನಿಟಿಯನ್ನು ಹೊಂದಬೇಕು. ಯಾಕೆ ಅಂತಂದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ಒಳ ಮೀಸಲಾತಿಯಿಂದ ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ. ಅಪ್ಕಮಿಂಗ್ ಕೆಲವೊಂದಿಷ್ಟು ಪರೀಕ್ಷೆಗಳು ಆಗೋದಿದೆ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಬರೀ ಪರೀಕ್ಷಾ ಸ್ಕ್ಯಾಮ್ಗಳೇ ನಡೀತಾ ಇದೆ. ಒಂದೊಂದು ಹುದ್ದೆಗೆ ಇಷ್ಟಿಷ್ಟ ಅಂತ ಹರಾಜು ಮಾಡುವಂಥದ್ದು ಕೂಡ ನಡೀತಾ ಇದೆ. ಸೊ ಇದೆಲ್ಲ ನಿಲ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಬರೀ ಸ್ಟೂಡೆಂಟ್ಸ್ಗಳಷ್ಟೇ ಹೋರಾಟ ಮಾಡಿದ್ರು ಕೂಡ ನ್ಯಾಯ ಸಿಗುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಸ್ಟೂಡೆಂಟ್ಗಳ ಜೊತೆ ಈ ವಿದ್ಯಾರ್ಥಿ ಸಂಘಟನೆಗಳು ಅಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡಾಗ ಖಂಡಿತವಾಗಿಯೂ ಕೂಡ ನಮಗೆ ಗೆಲುವುಗಳು ಆಗುತ್ತೆ. ಇಲ್ಲದೆ ಹೊರತು ನಾವು ಏಕಾಂಗಿಗೆ ಬರೀ ಸ್ಟೂಡೆಂಟ್ ಹೋರಾಟ ಮಾಡ್ತಾರೆ ಅಂದ್ರೂ ಕೂಡ ಸರ್ಕಾರ ಮತ್ತು KPSC ಮುಂತಾದ ಸಂಸ್ಥೆಗಳು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಏನು ಹೋರಾಟ ಮಾಡ್ತಾರೆ, ಇವತ್ತು ಮಾಡ್ತಾರೆ, ನಾಳೆ ಸ್ಟಾಪ್ ಮಾಡ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇರುತ್ತೆ. ಬಟ್ ಇನ್ಸ್ಟಿಟ್ಯೂಟ್ಗಳು ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು. ಕೆಲವೊಂದು ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಬಟ್ ಕೆಲವರು ಹೆಂಗೆ ಅಂತಂದ್ರೆ, ಕಲರ್ ಫೋಟೋಗಳನ್ನ ಬ್ಯಾನರ್ ಹಾಕ್ಸ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ ಓದ್ದ, ಹಂಗ್ ಟಾಪರ್ ಆದ, ಹಿಂಗ್ ಟಾಪರ್ ಆದ ಅಂತ ಪ್ರಮೋಷನ್ಸ್ ಮಾಡಿಸ್ಕೊಳ್ತಾರೆ. ಬಟ್ ವಿದ್ಯಾರ್ಥಿಗಳ ಕಷ್ಟ ಅಂತ ಬಂದಾಗ ವಿದ್ಯಾರ್ಥಿಗಳ ಜೊತೆ ನಿಲ್ಲಲ್ಲ. ವಿದ್ಯಾರ್ಥಿಗಳು ಕಟ್ಟೋ ಲಕ್ಷಾಂತರ ರೂಪಾಯಿ ಫೀಸ್ ಇವ್ರಿಗೆ ಬೇಕು. ಬಟ್ ವಿದ್ಯಾರ್ಥಿಗಳ ನೋವು, ಅವ್ರಿಗಾಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲ್ಲ. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರು, ಧಾರವಾಡ, ವಿಜಯಪುರ ಮೊದಲಾದ ಕಡೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ನಮ್ಗೊಂದು ಕ್ವಾಲಿಟಿ ತರಬೇತಿ ಸಿಗುತ್ತೆ, ನಾವು BSc ಆಗೋಣ, KS ಆಗೋಣ, ಇನ್ನೇನು SD, FD ಏನು ಆಗೋಣ ಅಂತ ಕನ್ಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ UPSC ಮೊದಲಾದಂತ ಕನ್ಸುಗಳು ಇರುತ್ತೆ. ಬಟ್ ನಮ್ಗೆ ಭಾಷೆ ಬರಲ್ಲ, ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗಲ್ಲ. ಇವತ್ತೇನೋ ನೀವು ಡೆಲ್ಲಿಗೆ ಹೋಗಿ ಮುಖರ್ಜಿ ನಗರದಲ್ಲಿ ಇರ್ತೀನಿ ಅಂತಂದ್ರೆ ಪ್ರತಿ ವರ್ಷ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 4-5 ಲಕ್ಷ ರೂಪಾಯಿ ಬೇಕಲ್ಲ, ವಿತ್ ಫೀಸು, ಇರೋದಕ್ಕೆ ರೆಂಟು. ಒಂದು ಸಿಂಗಲ್ ರೂಮ್ಗೆ 12,000 ರೆಂಟ್ ಕೊಡ್ಬೇಕು ನೀವು. ಅಷ್ಟೊಂದು ಆಗಲ್ಲ ನಮ್ಮ ಕೈಲಿ. ನಮ್ಮ ಹತ್ರ ಇರೋದು ಒಂದು 20-30 ಸಾವಿರ ಅಂತ ಇಲ್ಲೇನೋ ಪಾಪ ಬಂದಿರ್ತಾರೆ. ಅಂತ ಬಡ ಮಕ್ಕಳ ಕನಸಿನ ಒಂದು ಆಸೆಯನ್ನ ಅವ್ರೇನು ಈಡೇರಿಸ್ಕೊಳ್ಬೇಕು ಅಂತ ಹೊರಟಾಗ ಈ ಭ್ರಷ್ಟಾಚಾರ, ಈ ಅಕ್ರಮಗಳು ಇದೆಲ್ಲವೂ ಕೂಡ ಎದುರಾಗುತ್ತೆ. ಸೊ ಅದಕ್ಕೆ ಆದಷ್ಟು ತರಬೇತಿ ಸಂಸ್ಥೆ ಮುಖ್ಯಸ್ಥರು ಕೂಡ ವಿದ್ಯಾರ್ಥಿಗಳ ಜೊತೆ ನಿಲ್ಲಬೇಕು, ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೊರತು ನೀವು ಕೊಡುವ ತರಬೇತಿ ಬರೀ ಕ್ಲಾಸ್ ರೂಮ್ ಶಿಕ್ಷಣ ಆಗ್ಬಿಡುತ್ತಷ್ಟೇ. ನೀವು ಅವ್ರಿಗೊಂದು ಕೋಚಿಂಗ್ ಕೊಡ್ತೀರಾ, ಅಥವಾ ದುಡ್ಡು ತೆಗೆದುಕೊಳ್ತೀರಾ, ಅವ್ರನ್ನ ಅಲ್ಲಿಂದ ಕಳಿಸ್ತೀರಾ. ಬಟ್ ನೀವು ಅವರ ಒಂದು ಏನು ವೈಯಕ್ತಿಕ ಬದುಕಿಗೂ ಕೂಡ, ಕೆಲವರು ಇದ್ದಾರೆ ಪಾಪ ತುಂಬಾ ವೈಯಕ್ತಿಕ ಬದುಕುಗಳು ಕೂಡ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾರೆ, ಅಂತವ್ರಿಗೆ ನಾವು ಹೇಳಕ್ ಹೋಗಲ್ಲ. ಲೈಕ್ ನಮ್ಮ ಚಾಣಕ್ಯ ಅಕಾಡೆಮಿಯ ಸರ್ ಇದ್ದಾರೆ, ಬಿರಾದರ್ ಸರ್ ಆಗಿರ್ಬೋದು, ತುಂಬಾ ಜನ, ನಮ್ಮ ಇನ್ಸೈಟ್ ವಿನಯ್ ಸರ್. ಬಟ್ ಅದನ್ನ ಹೊರತುಪಡಿಸಿ ಇನ್ನೂ ತುಂಬಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಆನ್ಲೈನ್ ಎಜುಕೇಟರ್ಸ್ ಇದ್ದಾರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲರ ಬೆಂಬಲ ಇದ್ದಾಗ ಮಾತ್ರ ಒಂದು ಹೊಸದಾದ ನವೀನ ಬದಲಾವಣೆಯನ್ನ ನಮ್ಮ ರಾಜ್ಯದಲ್ಲಿ ತರೋದಕ್ಕೆ ಸಾಧ್ಯ. ಇಲ್ಲದೆ ಹೊರತು ನಾವು ರೇಟ್ ಕಾರ್ಡ್ ಇಟ್ಕೊಂಡು KPSC ಹುದ್ದೆಗಳನ್ನ ಮಾರಾಟ ಮಾಡುತ್ತೆ, ವಿದ್ಯಾರ್ಥಿಗಳು ಓದ್ಕೊಂಡು ಲೈಬ್ರರಿಲೇ ಮುದುಕರಾಗಿ ಹೋಗ್ತಾರೆ. ಸೊ ಇದಾಗಬಾರದು ಅಂತಂದ್ರೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.